ನಗೆ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಪ್ರಾಣೇಶ್ ಹೆಸರು ಕೇಳಿದ್ರೆ ಸಾಕು ನಮ್ಮ ಜನರು ನಗೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾಕಪ್ಪ ಅಂದ್ರೆ ಅವರು ಹೇಳೋ ಜೋಕ್ಸ್ ಆಗಿರುತ್ತವೆ. ಅಂದಹಾಗೆ ಪ್ರಾಣೇಶ್ ಯಾವುದೋ ಒಂದು ಊರಿಗೆ ಹೋಗಿದ್ರು. ಅವರ ಜೋಕ್ಸ್ಗಳನ್ನ ಕೇಳಿ ಅಲ್ಲಿನ ಮಂದಿಯೂ ಕೂಡ ಬಿದ್ದು ಬಿದ್ದು ನಕ್ರು ಕಣ್ರಿ. ಹಾಸ್ಯಕ್ಕೆ ಇವತ್ತು ಈ ವೇದಿಕೆ ಮೇಲೆ ಎಂತೆಂಥ ದಿಗ್ಗಜರು ಬಂದು ಹೋಗಿದ್ದಾರೆ ಅಂದರೆ ಎಲ್ಲರೂ ದಿಗ್ಗಜರೇ. 20 ವರ್ಷ 30 ವರ್ಷ ಸರ್ವಿಸ್ ಇರೋರು, PhD ಮಾಡಿದವರು, ಪ್ರೊಫೆಸರ್ಗಳು, ನಾನು ಹುಟ್ಟೋಕ್ಕಿಂತ ಮುಂಚೆನೇ ಮಿಮಿಕ್ರಿ ಮಾಡ್ತಿದ್ದವರು, ನಾನು ಹುಟ್ಟೋಕ್ಕಿಂತ ಮುಂಚೆನೇ ಜೋಕ್ ಹೇಳ್ತಿದ್ದಕ್ಕಂಥವ್ರು, ನಮ್ಮ ಅಪ್ಪನ ಮದುವೆ ಆಗೋದಕ್ಕಿಂತ ಮುಂಚೆನೇ ಈ ಊರಿಗೆ ಬಂದವರು, ಇಂಥವರೆಲ್ಲ ಇದ್ದರೂ ಕೂಡ ಇಷ್ಟೊತ್ತಿನವರೆಗೂ ನೀವು ಕೂತಿದ್ದೀರಿ ನನ್ನ ಮಾತು ಕೇಳೋದು ಅಂದರೆ ನನಗೆ ನಿಮ್ಮ ಋಣನ ಹೇಗೆ ತೀರಿಸ್ಬೇಕಪ್ಪ ಅಂತ ಯೋಚನೆ ಶುರುವಾಗಿದೆ ಸ್ನೇಹಿತರೆ. ಬಹಳ ದೊಡ್ಡ ಋಣವನ್ನು ನನ್ನ ಮೇಲೆ ಹೊರಿಸಿದ್ದೀರಿ ನೀವು. ನನಗೆ ಒಂದು ಕೊರತೆ ಕಾಡ್ತಾ ಇತ್ತು, ನನಗೆ ಯಾವುದೂ ರಾಜ್ಯ ಪ್ರಶಸ್ತಿ ಕೊಡ್ತಾ ಇಲ್ಲ ಅಂತ. PB ಶ್ರೀನಿವಾಸ್ಗೆ, SP ಬಾಲಸುಬ್ರಹ್ಮಣ್ಯಗೆ, S ಜಾನಕಿ ಅವ್ರಿಗೆ ಕಾಡಿದಾಗ ನನಗೂ ಅವರಿಗೇ ಕೊಟ್ಟಿಲ್ಲ ಅಂತ. ಇನ್ನು ಮೊನ್ನೆಲ್ಲೋ PB ಶ್ರೀನಿವಾಸ್ ಬಗ್ಗೆ ಓದ್ತಾ ನನಗೆ ಇವತ್ತಿನವರೆಗೂ ರಾಜ್ಯ ಸರ್ಕಾರ ಗುರುತಿಸಿಲ್ಲ, ಇಲ್ಲೊಂದು ಸೈಟ್ ಕೊಟ್ಟಿಲ್ಲ, ನನಗೆ ಸೈಟ್ ಬೇಡ, ಕನ್ನಡಿಗರ ಮನದಲ್ಲಿ ಜಾಗ ಕೊಡಿ ಅಂತ ಕೇಳಿದ್ದಾರೆ. ಪಾಪ ಅದು ಯಾಕೆ ನಮ್ಮ ಸರ್ಕಾರ ಇಷ್ಟು ನಿದ್ರೆ ಮಾಡ್ತಿದೆಯೋ ನನಗೆ ಗೊತ್ತಿಲ್ಲ. ಯಾಕೆ ಅಂಥವರು ಕೂಡ ಕೇಳುವಂಥ ಪರಿಸ್ಥಿತಿ ಇನ್ನೂ ತಂದುಕೊಂಡಿದ್ದಾರೆ ಇರೋದು. ಇನ್ನು ನಮಗೆಲ್ಲ ಏನು ಕೊಡ್ತಾರೆ? PB ಶ್ರೀನಿವಾಸರೇ ಇನ್ನೂ ನಮಗೆ ಸರ್ಕಾರ ಗುರುತಿಸಿಲ್ಲ ಅಂತಿರಬೇಕಾದ್ರೆ ಇನ್ನು ಈ ಪ್ರಾಣೇಶ, ಜೋಶಿ, ಬೆಣ್ಣಿ, ಕೃಷ್ಣಗಳು ಇವರೆಲ್ಲ ಯಾವ ಲೆಕ್ಕ? ಅಂದರೆ ಸರ್ಕಾರ ಎಂಥ ನಿದ್ದೆಯಲ್ಲಿದೆ ಅಂದರೆ ಅದ್ಭುತವಾದಂಥ ನಿದ್ದೆಯಲ್ಲಿದೆ. ಅವ್ರನ್ನ ಎಬ್ಸೋದು ಯಾರಿಗೂ ಸಾಧ್ಯ ಇಲ್ಲ, ಅವರಾಗೆ ಅವ್ರು ಎದ್ದು ಹೋಗ್ಬೇಕಷ್ಟೆ. ಹಾಗಾಗಿದೆ ಇವತ್ತು. ಅಂಥದ್ರಲ್ಲಿ ಇವತ್ತು ನನಗೆ ರಾಜ್ಯ ಪ್ರಶಸ್ತಿ ಬಂದಿಲ್ಲ ಅಂತಕ್ಕಂಥ ಒಂದು ಕೊರಗನ್ನು ಕಳೆದಂಥ ದಿವಸ ಇದು. ಈ ಸರಿ ರಾತ್ರಿಲಿ 1 ಗಂಟೆಯಿಂದ 9:30 ಪ್ರಾಣೇಶಿಂದ ಆದಮೇಲೆ ಹೇಳಬೇಕು ಅಂತೇನು ಪ್ರತಿಜ್ಞೆ ಮಾಡಿ ಕೂತಿದ್ದೀರಿ. ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಕಾ ಸ್ನೇಹಿತರೆ? ಕಲಾವಿದನಿಗೆ ಸಿಗ್ತಕ್ಕಂಥ ಅತ್ಯುಚ್ಚವಾದಂಥ ಪ್ರಶಸ್ತಿ. ನಿಮ್ಮೆಲ್ಲರ ಒಂದು ಅಭಿಮಾನಕ್ಕೆ ನಾನು ಕಣ್ಣೀರಾಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತಸ ಅನ್ನಿಸ್ತಾ ಇದೆ. ಇದು ಅಭಿಮಾನ ನಿಜಕ್ಕೂ ಭಾಳ ದೊಡ್ಡ ಅಭಿಮಾನ ಸ್ನೇಹಿತರೆ. ಹಾಸ್ಯಕ್ಕೆ ನಮ್ಮ ಕಡೆಯಲ್ಲಿ ತುಂಬ ವಸ್ತುಗಳಿದೆ. ನಿಮ್ಮಲ್ಲೆಲ್ಲ ಭಾಳ ಸ್ವಲ್ಪ ತಿಂತೀರ, ಸ್ವಲ್ಪ ಅಡ್ಡಾಡ್ತೀರ, ಎಲ್ಲ ಲೈಟ್. ನೀವು ಜೀವನನೇ ಲೈಟ್. ನಿಮ್ಮದು ಲೈಟ್ ನೋಡ್ತಾ ಬದುಕ್ತಿರ್ತೀರ, ಸಿಗ್ನಲ್ ಲೈಟು. ಬಾಡಿ ಲೈಟಾಗಿರುತ್ತೆ. ನಮ್ಮ ಕಡೆ ಯದ್ವಾ ತದ್ವಾ ತಿಂದು ಯದ್ವಾ ತದ್ವಾ ಬೆಳೆದ್ಬಿಟ್ಟಿರ್ತಾರೆ. ಹಾಗೆ ಯದ್ವಾ ತದ್ವಾನು ಇರ್ತಾರೆ, ಎಲ್ಲದಕ್ಕೂ ರೆಡಿ. ಅವ್ರು ಜಗಳ ಆಡೋದಕ್ಕೂ ರೆಡಿ, ಒದಿಸ್ಕೊಳ್ಳೋದಕ್ಕೂ ರೆಡಿ, ಒದಿಯೋದಕ್ಕೂ ರೆಡಿ. ಇಲ್ಲಿ ನೀವು ಸೇಫೆಸ್ಟ್ ಪ್ಲೇಸ್ಗಳು ಹುಡುಕ್ತಿರ್ತೀರ. ಸೇಫ್ ಝೋನ್, ಬೇಗ ಮನೆಗೆ ಹೋಗಬೇಕು, ಬೇಗ ಮನೆ ಸೇರ್ಕೋಬೇಕು, ಬೇಗ ಪ್ಲಾಟ್ ತಗೋಬೇಕು, ಬೇಗ ಸೈಟ್ ತಗೋಬೇಕು, ಇಂಥವೆಲ್ಲ ಬೇಗ ಬೇಗ ಜಾಸ್ತಿ ನಿಮ್ಮಲ್ಲಿ. ನಮ್ಮ ಕಡೆ ಎಲ್ಲ ಫಾಸ್ಟು. ಇಲ್ಲಿ ಹೇಗೆ ಹೊಂದ್ಕೊಂಡ್ಬಿಟ್ಟಿರ್ತೀರ ನೀವು ಜೀವನದಲ್ಲಿ ನಿಜ ಧಾವಂತ ಜೀವನಕ್ಕೆ ಅಂದರೆ, ನಮ್ಮ ಕಡೆಯಲ್ಲಿ ಹೇಗೆ ಊಟ ಮಾಡ್ತೀವಿ ಎಕ್ಸಾಂಪಲ್ ಹೇಳ್ತೀವಿ. ನೀವೆಲ್ಲ 1 ಇಡ್ಲಿ 2 ಇಡ್ಲಿ, ಅಯ್ಯೋ ಸಾಕು ಸಾಕು, ಸಿಂಗಲ್ ಇಡ್ಲಿ ವಡೆ ಸಾಕು, ಅದರಲ್ಲಿ ಅರ್ಧ ವಡೆ ಉಳಿಸಿರ್ತೀರ. ನಮ್ಮಲ್ಲಿ ಊಟ ಮಾಡ್ತಾರೆ. ಒಬ್ಬ ಎಲೆ ಹಾಕೊಂಡು ಊಟಕ್ಕೆ ಕೂತಿದ್ರು, ಕಡುಬು ಹಾಕೋನು ಬಂದ, ನಿಮ್ಮ ಕಡೆವೇ ಬಡಿಸೋನು. ಬೆಂಗಳೂರಿಂದ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ರು. ಕ್ಯಾಟ್ರಿಂಗ್ ನಿಮ್ಮ ಕಡೆದು, ನಿಮ್ಮ ಕಡೆ ಒಂದೊಂದೇ ಕಡುಬು ಹಾಕ್ತಾರೆ. ನಮ್ಮಲ್ಲಿ ಒಂದು ಕಡುಬನ್ನ ಸುಮ್ಮನೆ ನೋಡಿ ಹಿಂಗೆ ಎಸಿತಾರೆ. ಅಂದರೆ ಫಸ್ಟ್ ಅದು ಭೂತಾಯಿಗೆ ಅಂತ, ಎರಡನೇದು ಜಲದೇವತೆಗೆ ಅಂತ, ಮೂರನೇದು ಭಗವಂತನಿಗೆ ಅಂತ. ಹೀಗೆ 5, 6 ಮೇಲೆ ನಮ್ಮದು ಕೌಂಟ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಎಲೆಯಲ್ಲಿ ಇಟ್ಕೊತಾರೆ. ಇವನು ನಿಮ್ಮ ಕಡೆ ಕ್ಯಾಟ್ರಿಂಗ್ನವನು ಒಂದು ಹಾಕ್ಲಾ ಅಂತಿದ್ದ. ಒಬ್ಬ ಆಚಾರ್ಯರಿಗೆ ಸಿಟ್ಟು ಬಂದು, ಲೇ, ಒಂದು ಹಾಕೋ ಬದಲು ನನಗೆ ಕೊಂದು ಹಾಕು ಅಂದರು. ಪಕ್ಕದ ಮನೆಯ ಮಗು ಅತ್ತರೆ ತಲೆನೋವು ಬರುತ್ತದೆ, ಪಕ್ಕದ ಮನೆಯ ಮಗು ಅತ್ತರೆ ತಲೆನೋವು ಬರುತ್ತದೆ, ನಮ್ಮ ಮನೆಯ ಮಗು ಅತ್ತರೆ ಹೃದಯ ಹಿಂಡುತ್ತದೆ. ಹೌದಾ? ಪಕ್ಕದ ಮನೆಯ ಮಗು ಅತ್ತರೆ ತಲೆನೋಯುತ್ತದೆ, ನಮ್ಮ ಮನೆಯ ಮಗು ಅತ್ತರೆ ಹೃದಯ ಹಿಂಡುತ್ತದೆ. ನಮ್ಮ ಹೆಂಡತಿ ಅತ್ತರೆ ತಲೆನೋಯುತ್ತದೆ, ಪಕ್ಕದ ಮನೆಯವನ ಹೆಂಡತಿ ಅತ್ತರೆ ಹೃದಯ ಹಿಂಡುತ್ತದೆ. ಎಂಥ ಸೆಂಟೆನ್ಸ್ ಜೋಡಿಸ್ತಾರೆ ಈ ಕವಿಗಳು. ಗಂಡನಿಗೆ ತುಂಬ ಇಷ್ಟವಾಗಿ ಹೆಂಡ್ತಿ ಹೇಳಿದ್ದು, ಪ್ರಿಯಾ ನೀನು ಮೆಸೇಜ್ ಆಗಿದ್ದರೆ ನಾನು ಸೇವ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಗಂಡ ಅಂದ, ಥೂ ಸ್ವಾರ್ಥಿ, ನಿನಗೆ ಗೆಳತಿಯರಿಗೆ ಫಾರ್ವರ್ಡ್ ಮಾಡೋದು ಕಲಿ. ನೋಡಿ ಎಂಥ ಪಂಚಿಂಗ್ ಕೊಡ್ತಾರೆ ಈ ಮೆಸೇಜ್ಗಳಲ್ಲಿ. ಅಂದರೆ ಸ್ನೇಹಿತರು, ಅದ್ಭುತವಾದಂಥ ವಿಷಯಗಳು. ಸುಮ್ಮನೆ ಅನ್ಬೇಡಿ, ದೊಡ್ಡ ದೊಡ್ಡ ತತ್ವಜ್ಞಾನ ಹೇಳೋದನ್ನು ಮೆಸೇಜ್ಗಳಲ್ಲಿ ಹೇಳ್ತಾರೆ. ನೋಡಿ ಇವತ್ತು ಎಷ್ಟು ಜನ ಕಲಾವಿದರು ಮಾತಾಡಿದರು, ಆದರೂ ಕಾದು ಅಲ್ಲೇ ಕೂತಿದ್ದೆ ನಾನು. ಮನುಷ್ಯನಿಗೆ 2 ಕಾಲು, ಬಲಗಾಲ ಮುಂದಿದ್ದಾಗ ಎಡಗಾಲ ಯಾವತ್ತಾದ್ರೂ ಅಯ್ಯೋ ಅವ್ನು ಮುಂದೋದ ತಲೆ ಸತ್ತೋಗ್ತದ. ಅದು
ಎಡಗಾಲಿಗೆ ಗೊತ್ತು, ಬಲಗಾಲ ಮುಂದಾದ್ಮೇಲೆ ಎಡಗಾಲ ನನ್ನ ಟರ್ನ್ ಇದೆ, ನಾನು ಮುಂದೆ ಹೋಗಲೇಬೇಕು, ಇಲ್ಲಿದ್ರಿ ದೇಹ ಹೋಗಲ್ಲ. ಬಲಗಾಲ ಆದಮೇಲೆ ಎಡಗಾಲ ಬಂದೇ ಬರ್ತದೆ. ಹಾಗೆ ಯಾರಾದರೂ ಮುಂದಿದ್ದಾರೆ ಅಂದರೆ ನೊಂದ್ಕೋಬೇಡಿ, ಅದು ಬಲಗಾಲ ಮುಂದಿದೆ, ನೆಕ್ಸ್ಟ್ ಸ್ಟೆಪ್ಪೇ ನಿಮ್ಮದು. ಹೌದಾ? ಬಲಗಾಲ ಬಲಗಾಲ ಆದಮೇಲೆ ಎಡಗಾಲ ಬರಲೇಬೇಕು. ಒಂದು ಕತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋದು ಅದಕ್ಕೆ ಸ್ನೇಹಿತರೆ, ಒಂದಕ್ಕೊಂದು ಪೂರಕ ಅವು. ಯಾವತ್ತೂ ನೊಂದ್ಕೋಬೇಡಿ. ಕನಸು ಕಾಣಿ ನಮ್ಮ ಕಾಲಕ್ಕಂತೂ ಬರೀ ಕನಸು ಕಾಣ ಅಂತ ಹೇಳ್ತಿದ್ರು. ನಾನು ಅಂಥ ಪಂಡಿತ ಅಲ್ಲ, ದೊಡ್ಡ ದೊಡ್ಡ ಪ್ರೊಫೆಸರ್ ಎಲ್ಲ ಮಾತಾಡೋದು ನೋಡಿ, ನಾವು ಓದ್ದವರಲ್ಲ. ನನಗೆ ಅತ್ಯಂತ ವೈರಿ ಸಬ್ಜೆಕ್ಟು ಅಂದರೆ ಲೆಕ್ಕ, ಮ್ಯಾಥಮೆಟಿಕ್ಸ್, ಅದರಲ್ಲೂ ಅಂಕಗಣಿತ ನನ್ನ ಪರಮಶತ್ರು. ಜಗತ್ತಿನ ಎಲ್ಲ ವಿದ್ಯೆಗಳನ್ನ ನಾನು ಇಷ್ಟಪಡ್ತೀನಿ, ಎಲ್ಲ ಹವ್ಯಾಸಕ್ಕೆ ಓದಿದ್ದೀನಿ, ಡಿಗ್ರಿಗೆ ಯಾವ ಓದಿಲ್ಲ ನಾನು. ಹವ್ಯಾಸಕ್ಕೆ ಎಲ್ಲ ತಬಲಾ ಬಾರಿಸ್ತೀನಿ, ಕೊಳಲು ಬಾರಿಸ್ತೀನಿ, ಹಾರ್ಮೋನಿಯಂ ಬಾರಿಸ್ತೀನಿ, ಹಾಡು ಹಾಡ್ತೀನಿ, ನಾಟಕ ಆಡ್ತೀನಿ, ಸಿನಿಮಾದಲ್ಲೂ ಮಾಡಿದೆ, ಎಲ್ಲ ಲೆಕ್ಕ ಅದು ಯಾಕೋ ನನ್ನ ಹತ್ರ ಸುಳಿತಾ ಇಲ್ಲ. ಅದರಲ್ಲೂ ಲ ಸ ಅ ಕಂಡು ಹಿಡೀರಿ, ಮ ಸ ಅ ಕಂಡು ಹಿಡಿ, ಇವತ್ತಿನವರೆಗೂ ನನಗೆ ಗೊತ್ತಿಲ್ಲ ಸರ್. ವರ್ಗಮೂಲ ಕಂಡು ಹಿಡೀರಿ, ಲ ಸ ಅ ಮ ಸ ಅ ಕಂಡು ಹಿಡಿಯೋದ್ರಾಗ ನಾನು ಸತ್ಯ ಹೋಗ್ತೀನಿ ನಾನು ಅನಿಸ್ಬಿಟ್ಟಿತ್ತು ನನಗೆ. ನಾನು ಎಲ್ಲ ಸಬ್ಜೆಕ್ಟಿನ ಮೇಷ್ಟ್ರುಗಳಿಗೆ ಅತ್ಯಂತ ಅಚ್ಚುಮೆಚ್ಚಿನ ವಿದ್ಯಾರ್ಥಿ. ಲೆಕ್ಕದ ಮೇಷ್ಟ್ರು ನನ್ನ ಮುಖಾನೇ ನೋಡಿರ್ತಿದ್ದಿಲ್ಲ. ಅವ್ರ ಅಪ್ಪನಾಣೆ ಒಂದು ದಿವಸ ನಾನು ಕ್ಲಾಸಿಗೆ ಹೋಗ್ತಿರ್ಲಿಲ್ಲ. ಅದು ಯಾಕೋ ಲೆಕ್ಕ ಅಂದರೆ ನನಗೆ ಅಷ್ಟು ಬೇಜಾರು, ತಿಳಿತಾನೇ ಇರಲಿಲ್ಲ. ಈ ತಾರೆ ಜಮೀನು ಪರ್ನಲ್ಲಿ ಹೆಂಗೆ ಅವು ರೌಂಡ್ ಆಗ್ತಿರ್ತಾವೆ ಅವನಿಗೆ, ಹಂಗೆ ಆಗ್ತಿತ್ತು ನನಗೆ. ಹೀಗಾಗಿ ಲೆಕ್ಕ ಅಂದರೆ ನನಗೆ ಅಲರ್ಜಿ. ನೀವೆಲ್ಲ ಇವತ್ತು ತಂದೆ ತಾಯಿಗಳು ಮಕ್ಕಳ ಪರೀಕ್ಷೆ ಬಗ್ಗೆ, ಮಕ್ಕಳ ಓದಿನ ಬಗ್ಗೆ ಕಾಳಜಿ ತೋರಿಸೋದನ್ನು ನೋಡಿದರೆ ತುಂಬ ಸಂತೋಷ ಆಗ್ತದೆ, ನನಗೆ ದುಃಖನೂ ಆಗ್ತದೆ. ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಪರೀಕ್ಷೆ ಬಗ್ಗೆ ಕಾಳಜಿನೇ ಇರಲಿಲ್ಲ. ನಮ್ಮ ತಂದೆ, ನಾವು ಎಷ್ಟನೇ ಕ್ಲಾಸು ಅಂತ ಗೊತ್ತಿರಲಿಲ್ಲ ನಮ್ಮ ತಂದೆಗೆ. ಏಯ್ ನೀ ಎಷ್ಟನೇ ಕ್ಲಾಸು ಅಂತಿದ್ದ ನನಗೆ ಜ್ಞಾಪಕ ಇದ್ರೆ ಆತ ಹೇಳ್ಬೇಕಾ ನಾನು. ಇವತ್ತು ಹೊರಗಡೆ ಶಾಲೆ ಒಳಗಡೆ ಪರೀಕ್ಷೆ ನಡೀತಿದ್ರೆ ತಂದೆ ತಾಯಿಗಳು ಹೊರಗಡೆ ಛತ್ರಿ ಹಿಡ್ಕೊಂಡು ಕೂತಿರ್ತಾರೆ. SLC ಪರೀಕ್ಷೆ ನಡೀತಿದ್ರೆ ಆಶ್ಚರ್ಯ ಆಯಿತು ನೋಡಿ ನನಗೆ. ಏನಿದು, ಯಾಕೆ ಮೇಡಮ್ ಇಲ್ಲಿ ಕೂತೀರಾ ಬಿಸಿಲಲ್ಲಿ? ಅಯ್ಯೋ ನಮ್ಮ ಮಗು ಪರೀಕ್ಷೆ ಬರೀತಾ ಇದೆ ಒಳಗಡೆ, ಮನೇಲಿ ಕೂತ್ರೆ ಟೆನ್ಷನ್ ಅಲ್ವಾ, ಅದಕ್ಕೆ ಇಲ್ಲಿ ಬಂದಿದ್ದು. ಅವನಿಗೂ ಟೆನ್ಷನ್ನು ಇವ್ರಿಗೂ ಟೆನ್ಷನ್. ಪರೀಕ್ಷೆ ಬಂತು, ಅದರಲ್ಲಿ SLC ಪರೀಕ್ಷೆ ಬಂತು ನೋಡಿ. ಮಾಧ್ಯಮದವರಂತೂ SLC ಪರೀಕ್ಷೆಗೆ ಕ್ಷಣಗಣನೆ ಆರಂಭ. ಏನು ಆ ಹುಡುಗರಿಗೆ ಇನ್ನಿಷ್ಟು BP ರೈಸ್ ಮಾಡ್ತಾರೆ. ನಮ್ಮ ಜನರಿಗೆ BP ಶುರುವಾಗದೆ SLC ಪರೀಕ್ಷೆ ಕಟ್ಟಿದಾಗಿನಿಂದ ಸಾಯೋವರೆಗೂ ಇರ್ತದೆ ಆ BP. ಅಲ್ಲಿಂದನೇ ಸ್ಟಾರ್ಟ್. ಮಕ್ಕಳಿಗೆ 25 mg 50 mg. SLC ಹುಡುಗರಿಗೆ ಅದು ಯಾಕೆ SLC ನಾಗ ಪೆಡಂಭೂತ ಮಾಡಿದಾರೋ ಗೊತ್ತಿಲ್ಲ ನನಗೆ. ನೋಡ್ಬೇಕು SLC ಹುಡುಗರು ಈ ಥರ ಕಾರ್ಯಕ್ರಮಕ್ಕೆ ಬಂದರೆ, ನೀನು SLC ಏನು ನಿನಗೆ ಏಡ್ಸು, ನಿನಗೆ ಕ್ಯಾನ್ಸರು ಅಂತ ಹಂಗೆ. ಏಡ್ಸು ಕ್ಯಾನ್ಸರ್ಗಳೇ ಕಡಿಮೆ ಆಗ್ತಾಯಿದೆ ಈಗ, ಆರೋಗ್ಯವಾಗಿ ಅಡ್ಡಾಡ್ತಿದ್ದಾರೆ ಅವರೆಲ್ಲ. ಅಂಥವ್ರು ನೀನು SLC ಇಲ್ಲಿ ಬಂದು ನಿಂತಿದ್ಯಾ, ಮುಗೀತು ನಿನ್ನ ಕತೆ. ಹೀಗಾಗಿ SLC ಹುಡುಗ ಒಂಥರ ನೋಡಿ ಅವನು ಹಿಂಗಿರ್ತಾನೆ. ನಾನು ಯಾವುದೋ ಹುಡುಗಿದ್ರೆ SLC ಅಂದ್ರೆ ಹೌದು ಸರ್, ಕಣ್ಣು ಇಳಿದೋಗ್ತದೆ, ಗಲ್ಲ ಪಚ್ಚ ಬಿದ್ದು ಬಿಟ್ಟಿರ್ತದೆ, ಗುಳಿ ಒಳಗಡೆ ಕಣ್ಣು, ಆಹಾರ ಸೇರ್ತಿ, ಎಲ್ಲಿ ನೋಡಿದ್ರು SLC. ಅದರಲ್ಲೂ ಪರೀಕ್ಷೆಯವರು SLC ಕ್ಷಣಗಣನೆ ಆರಂಭ. ಈ ವರ್ಷ ಕಟ್ಟಿರೋದು ಎಷ್ಟು ಲಕ್ಷ ಹುಡುಗರು, ಗಾಬರಿಯಾಗಿ ಬಿಡ್ತಾನೆ. ಪ್ರಶ್ನೆ ಪತ್ರಿಕೆ ಹಗರಣ, ಬದಲಾದ ಪತ್ರಿಕೆಗಳು, ಔಟಾದ ಪತ್ರಿಕೆಗಳು, ಲೀಕ್ ಆದ, ನಮಗೇನೋ ಗೊತ್ತಿರಲಿಲ್ಲ. ಪರೀಕ್ಷೆ ದಿವಸ ಪಾಟಿ ಚೀಲ ಹಾಕೊಂಡು ಸಾಲಿಗೆ ಹೋಗಿಬಿಟ್ಟೆ. ಮೇಷ್ಟ್ರು, ಏಯ್ ಪ್ರಣೇಶ ಏನೋ ಪಾಟಿ ಚೀಲ ತಂದು, ಯಾಕೆ ಸರ್ ಇವತ್ತು ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಗೊತ್ತಾ? ಹೌದಾ ಸರ್, ಪಾಟಿ ಚೀಲ ಯಾಕೆ ತಂದು? ಮತ್ತೇನು ತರಬೇಕಾಗಿತ್ತು ಸರ್? ಪೆನ್ನು ಪ್ಯಾಡು ತರಬೇಕು. ತರಲ್ಲ ಸರ್, ಮನೆಗೆ ಹೋಗಿ. ಬೇಡ, ಹೋದ್ರೆ ನೀ ಬರೋಲ್ಲ, ಬಾ ಒಳಗೆ. ಯಾಕೆಂದರೆ ಪರೀಕ್ಷೆ ಅಂದರೆ ನಾವು ತಪ್ಪಿಸ್ಬಿಡೋರು, ಒಳಗೆ ಬರೋರಲ್ಲ, ಹೊರಗಡೆ ಹೋಗ್ಬಿಡೋಗೆ. ಪರೀಕ್ಷೆ ಐತಿಲ್ಲ ನಡಿರೋದು ಬೇಡ ಅಂತೇಳಿ ಗೋತಾ. ಒಳಗಡೆ ಕರೆಸಿ ಮೇಷ್ಟ್ರೆ ತನ್ನ ಪೆನ್ ಕೊಟ್ಟು, ಅಲ್ಲಿದೆ ಒಂದು ಪ್ಯಾಡ್ ಕೊಟ್ಟು ಪೇಪರ್ ಕೊಟ್ಟರು. ಇವತ್ತು ಯಾವ ಸರ್ ಸಬ್ಜೆಕ್ಟು ಅಂದೆ. ಕಳ್ಳನ ಮಗನೇ, ಸಬ್ಜೆಕ್ಟು ಗೊತ್ತಿಲ್ವಾ ನಿನಗೆ? ಸರ್ ಪರೀಕ್ಷೆನೇ ಗೊತ್ತಿಲ್ಲ. ಇದೊಳ್ಳೆ ಪ್ರಶ್ನೆ ನಿಮ್ಮದು. ಕೇಳ ನಿಮ್ಮ ಗೆಳೆಯ ನಾನು ತಿರುಗಿದೆ. ಸಿದ್ಲಿಂಗ ಯಾವುದಲ್ಲ ಪೇಪರ್ ಇವತ್ತು? ಇನ್ನೂ ಪೇಪರೇ ಕೊಟ್ಟಿಲ್ಲ ಅಂದ ಅವನು. ಪ್ರಾಣೇಶ್ ನಿಮ್ಮನ್ನ ಮತ್ತೆ ನಗಿಸ್ತಾರೆ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.